ಬಾಂಬೆ ಕರ್ಕೊಂಡೋಗಿ ಬಾಂಬೆಯಲ್ಲಿ ನಮ್ಮ ದೊಡ್ಡವರು ಯಾರಿರ್ತಾರೆ ಅವರ ಸಮ್ಮುಖದಲ್ಲಿ ನಮಗೆ ಒಂದು ರೀತ್ ಅಂತ ಹಾಕ್ತಾರೆ. ಕೋತಿ ಚೆನ್ನಾಗೈತೆ ಕಣಿ, ತುಂಬ ವಾವ್, ನಿರ್ವಾಣ ಮಾಡಿದ್ರೆ ಮಾಶಕ್ ಆಗುತ್ತೆ. ಹಾಗೆ ನಾನು ಏನು ನಿರ್ವಾಣ ಮಾಡಿದ್ರೆ ಮಾಶಕ್. ಆ ಸುತ್ತ 7 ಮನೆ ನಾಯಕಗಳು ಕೂತ್ಕೊಂಡು ದೀನ್ ಅಂತ ಕೈ ಹೊಡಿತಾರೆ. ಸೊ ಅವಾಗ ನಾವು ಅವ್ರಿಗೆ ಎದ್ದು ನಮಸ್ಕಾರ ಮಾಡಿ ಪಾಂಪಡ್ತಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೊಂದು ಸೀರೆ ಕೊಡ್ತಾರೆ. ತುಂಬ ಭಯ ಆಗೋದು, ಹೆಂಗೆ ನೋಡ್ಕೋಬೇಕು, ಯಾಕೆಂದರೆ ಒಬ್ರಿಗೆ ಒಂಚೂರು ನಮ್ಮದು ಸೆರಗಿ ಹಿಂಗೆ ತಾಗ್ಸಿದ್ರು ಅದು ತಪ್ಪಾಗುತ್ತೆ. ಸೊ ಅವ್ರಿಗೆ ತಾಗಿಸ್ಕೊಂಡು ಹೋಗ್ಬಾರ್ದು. ಮತ್ತು ಅವ್ರಿಗೆ ಎದುರು ಜವಾಬ್ ಕೊಡೋದಾಗಿರ್ಬೋದು ಮಾಡೋಂಗಿಲ್ಲ. ಇವಾಗ ಇವ್ರು ದೊಡ್ಡವ್ರು ಹಿಂಗೆ ಕೂತವ್ರೆ ಅಂದರೆ ನಾವು ಹಿಂಗೆ ಕೂತ್ಕೋಬೇಕು. ಅವ್ರು ನಮ್ಮನ್ನು ಕೇಳ್ತಾರೆ ಏನು ಎತ್ತ ಇದು ನೀನೇ ಇಷ್ಟಪಟ್ಟು ಬಂದಾದ್ರು ಪ್ಯಾಂಟ್ ಶರ್ಟ್ನ ಬಿಚ್ಚಿ ಸೀರೆ ಕೊಟ್ಟು ಸೀರೆ ಉಟ್ಕೊಂಡಿದ್ದ ತಕ್ಷಣ ಏನೋ ಒಂಥರ ಮನಸ್ಸಲ್ಲಿ ಒಂದು ರೋಮಾಂಚನ, ಒಂದು ಖುಷಿ. ಓ ಮೈ ಗಾಡ್, ಮನೆ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದೆ. ಸೊ ಬಾಂಬೆ ಕರ್ಕೊಂಡೋದ್ವಿ. ಬಾಂಬೆಲಿ ಗಾಡ್ ಕಪೂರ್ ಅಂತ ಒಂದು ಸ್ಟಾಪ್ ಬರುತ್ತೆ. ಸೊ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಟ್ಯಾಕ್ಸಿ ಮಾಡಿದ್ರು. ಲಕ್ಕಿ ಕಾಂಪೌಂಡ್ ಅಂತ ಹೇಳಿದ್ವಿ ನಾವು ಟ್ಯಾಕ್ಸಿ ಡ್ರೈವರ್ಗೆ. ಸೊ ಅವ್ರೇನು ಮಾಡಿದ್ರು, ಅಲ್ಲಿಂದ ಡೈರೆಕ್ಟಾಗಿ ನಾವು ನಮ್ಮ ಯಾರು ನಾಣಿ ಅಜ್ಜಿ ಅವರೆಲ್ಲ ಇರ್ತಾರೆ ಆ ಜಾಗಕ್ಕೆ ಕರ್ಕೊಂಡೋದ್ರು. ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡಿಕೊಂಡು ಬಾಂಬೆಗೆ ಹೋದ್ವಿ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು? ನಾನು ಬಂದು ಫಸ್ಟಿಂದ 7th ವರೆಗೂ ಶ್ರೀ ಸಿದ್ಧಾರೂಢ ವಿದ್ಯಾಪೀಠ, ಚಾಮರಾಜಪೇಟೆ 5th ಮೇನ್ ರೋಡಲ್ಲಿ ಇದೆ. ಅದಾದಮೇಲೆ 7th ಪಾಸ್ ಆಗಿ 8th ಇಲ್ಲಿ ಕಸ್ತೂರಿಬಾ ನಗರ ಬಾಪೂಜಿ ನಗರಕ್ಕೆ ಹೋಗೋ ರೋಡಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಂತ ಒಂದಿದೆ. ಅಲ್ಲಿ ನಾನು 9th ಸ್ಟ್ಯಾಂಡರ್ಡ್ ವರೆಗೂ ಎಜುಕೇಶನ್ ಮಾಡಿದ್ದು. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿದ್ರು ಅವಾಗ? ಸೊ ನನಗೆ ಈ ಸೈಡಲ್ಲಿ ಹೈಸ್ಕೂಲ್ಗಿಂತ ಪ್ರೈಮರಿ ಸ್ಕೂಲಲ್ಲಿ ಸುಮಾರು ಜನ ಇದ್ರು. ಚಂದ್ರ, ಕುಮಾರ, ರವಿ, ಬಸವರಾಜು, ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ರು ಪ್ರೈಮರಿ ಸ್ಕೂಲಲ್ಲಿ. ಹೈಸ್ಕೂಲಲ್ಲಿ ಬಂದಮೇಲೆ ಲಕ್ಷ್ಮಣ್ ಅಂತ ಒಬ್ಬರು ನನ್ನ ಫ್ರೆಂಡ್ ಇದ್ರು, ನನ್ನ ಜೊತೆಲೇ ಕುತ್ಕೊಂಡು. ಅದು ಎಕ್ಸ್ಪೆಷಲಿ ಹೇಳ್ಬೇಕು ಅಂದರೆ ಅವರು ನಂತರ ಭಾವನೆ ಇರೋರು, ನಂತರ ಒಂದು ಮನಸ್ಥಿತಿ ಇರೋರೆ ನನಗೆ ಆ ಹೈಸ್ಕೂಲಲ್ಲಿ ಸಿಕ್ಕಿದ್ದು ಫ್ರೆಂಡ್ ಆಗಿ. ಆಮೇಲೆ ನಾವಿಬ್ರು ಜೊತೆಲೇ ಕೂತ್ಕೋತಿದ್ವಿ ಪಕ್ಕನೇ. ಸೊ ನಾವಿಬ್ರು ಶೇರ್ ಮಾಡ್ಕೋತಾ ಇದ್ವಿ ನಮ್ಮ ಫೀಲಿಂಗ್ಸು, ನಮ್ಮ ಭಾವನೆಗಳೆಲ್ಲ. ಅವಾಗ ನಾವಿಬ್ರು ಜೊತೆಲಿದ್ದಾಗ ಸ್ಕೂಲಲ್ಲೆಲ್ಲ ಸೇರ್ಬಿಟ್ರು ನೋಡಿ ಇಬ್ರು ಅಕ್ತಿರು, ಇನ್ನು ಇವ್ರಿಬ್ರು ಅಕ್ತಿರು ಸೇರ್ಬಿಟ್ರೆ ಅಷ್ಟೇ ಮುಗೀತು ಅಂತ ಎಲ್ಲ ರೇಗ್ಸೋರು, ಚುಡಾಯಿಸೋರು, ನಾವು ಹೋಗ್ರೋ ಅಂತ ಹೇಳ್ಬಿಟ್ಟು ಬೈಕೊಂಡು ಓಡಾಡ್ತಿದ್ದು. ಯಾವಾಗ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಒತ್ತಡ ಆಗಕ್ಕೆ ಶುರುವಾಯಿತು, ಹಿಂಗೆ ಇರಬೇಕು, ಈ ಥರನೇ ಮಾಡಬೇಕು, ಯಾಕಂಗೆ ನುಲಿತೀಯಾ, ಯಾಕಂಗೆ ಮಾತಾಡ್ತೀಯಾ, ಯಾಕಂಗೆ ನಡೀತೀಯ, ನೋಡಿ ಅಕ್ಕಪಕ್ಕದವರೆಲ್ಲ ಹೆಂಗೆ ಅಂತ ಇದ್ದಾರೆ, ಅವ್ರ ಮಕ್ಳು ನೋಡಿ ಹೆಂಗಿದೆ, ನೀನು ನೋಡಿದ್ರೆ ಹಿಂಗೆ ಮಗನಾಗಿ ಹುಟ್ಟಿ ನೀನು ಒಳ್ಳೆ ಹಿಂಗೆ ಆಡ್ತಿದ್ದೆ ಸೀರೆ ಉಟ್ಕೊಂಡು, ನೋಡಿದವ್ರು ಏನಲ್ಲ, ನಮ್ಮ ರಿಲೇಷನ್ ಏನಲ್ಲ, ಅಕ್ಕಪಕ್ಕದವ್ರು ಏನಲ್ಲ ಅಂತೇಳಿ ಯಾವಾಗ ಒತ್ತಡ ಆಗಕ್ಕೆ ಶುರುವಾಯಿತು. ಸೊ ಅವಾಗ ನನ್ನ ಮನಸ್ಸೊಳಗಡೆ ಬಂದುಬಿಡ್ತು, ಓಹೋ ಇಲ್ಲಿ ನನ್ನ ಭಾವನೆಗಳಿಗಾಗಲಿ, ನನ್ನ ಆಸೆಗಳಿಗಾಗಲಿ, ನನ್ನ ಇದಕ್ಕೆ ಬೆಲೆ ಇಲ್ಲ, ಇವ್ರು ಯಾರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತು. ಅವಾಗ ನಾನು ನಿರ್ಧಾರ ಮಾಡಿದ್ದು ಹಿಂಗೆ ಇದ್ರಾಗಲ್ಲ, ಮನೆ ಬಿಟ್ಟು ಹೋಗಬೇಕು ಅಂತೇಳಿ ಒಂದು ನಿರ್ಧಾರನ ತಗೊಂಡೆ. ನಿಮ್ಮ ತಂಗಿ ಏನು ಹೇಳ್ತಾ ಇದ್ರು? ನಿಮ್ಮ ತಂಗಿ ಜೊತೆ ಏನಾದ್ರು ಶೇರ್ ಮಾಡ್ಕೊಳ್ತಾ ಇದ್ರಾ? ಜಾಸ್ತಿ ನಾನು ನಮ್ಮ ತಂಗಿ ಹತ್ರ ಅಷ್ಟು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ನಮ್ಮ ಅಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಅಮ್ಮ ಈ ಥರನೇ ಅಮ್ಮ, ಏನಮ್ಮ ಮಾಡೋದು ಹಿಂಗೆ ಹಂಗೆ ಅಂತ. ಅಯ್ಯೋ ಹಂಗಂದ್ರೆ ಬಿಡ್ತಾರ, ಏನನ್ನಲ್ಲಪ್ಪ, ನಿಮ್ಮ ಅಪ್ಪ ನೋಡಿದ್ರೆ ಆ ಥರ, ಅವ್ರಿಗೆ ನಂಗೆ ಇದು ಮಾಡೋಕ್ಕಾಗುತ್ತಾ, ಹಂಗೆ ಹಿಂಗೆ ಅಂತ. ನಮ್ಮ ಅಮ್ಮನೂ ಕೂಡ ಸ್ವಲ್ಪ, ಯಾಕೆಂದರೆ ಇವ್ರಿಗೆ ಒತ್ತಡ ಆಗ್ತಾ ಇದ್ದಾಗ ಇವ್ರು ಬಂದು ನನಗೆ ಹೇಳ್ತಾ ಇದ್ದಾಗ ನನಗೆಲ್ಲ ಒಂದು ಕಡೆ ಇನ್ನೂ ಜಾಸ್ತಿ ಒತ್ತಡ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಮುಂದುವರ್ಸಕ್ಕೆ ಹೋಗಲಿಲ್ಲ ಏನೇ ಆಗಲಿ. ನಾನು ನನ್ನ ಒಂದು ಲೈಫು, ನನ್ನ ಒಂದು ಇದನ್ನು ನಾನು ಮಾಡಬೇಕು ಅಂದರೆ ಸೊ ನಾನು ಇಲ್ಲಿಂದ ಹೊರಗಡೆ ಹೋಗೋದೇ ಉತ್ತಮ. ಇಲ್ಲಿ ನನ್ನ ಆಸೆಗಳಿಗಾಗಲಿ, ನನ್ನ ಭಾವನೆಗಳಿಗಾಗಲಿ, ನನ್ನ ಇದಕ್ಕೆ ಇಲ್ಲಿ ಬೆಲೆ ಇಲ್ಲ. ಇವ್ರು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವರಷ್ಟಕ್ಕೆ ಇವ್ರಿಗೆ ಆಗೋ ಥರನೇ ನಾವು ಬೆಳಿಬೇಕು, ನಾವಿರಬೇಕು ಅಂದರೆ ಅದು ಹೇಗೆ ಸಾಧ್ಯ? ಅವ್ರದ್ದು ಆದಂಥ ಒಂದು ಚಾಯ್ಸ್ ಇರುತ್ತೆ, ಅವ್ರದ್ದು ಆದಂಥ ಒಂದು ಆಸೆ ಇರುತ್ತೆ, ಅವ್ರದ್ದು ಒಂದೊಂದು ಮನಸ್ಸಲ್ಲಿ ಭಾವನೆಗಳಿರುತ್ತಲ್ವ. ಸೊ ಅದಕ್ಕೆ ಬೆಲೆ ಕೊಡಬೇಕು. ಹಾಗೆ ನೋಡೋಕೋದ್ರೆ ಅದು ನಮ್ಮ ಫ್ಯಾಮಿಲಿಲಿ ನಡೀಲಿಲ್ಲ. ಸೊ ನಾನೇನು ಮಾಡಿದೆ, ಇದಕ್ಕೆ ಪರಿಹಾರ ನಾನು ಮನೆ ಬಿಟ್ಟು ಹೋಗೋದೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದೆ. ಪ್ರಿಯಾಂಕಾ ಅವರು ಟೀ ಮಾಡಿದ್ದಾರೆ, ನೋಡೋಣ ಟೇಸ್ಟ್ ನೋಡೋಣ. ಹಂಗಾರೆ ನೀವು ಟೀ ಪ್ರಿಯರು? ಟೀ ಕಾಫಿ ಕುಡಿತಾ ಇರ್ತೀನಿ. ಮನೆ ಬಿಟ್ಟು ಬಂದ್ರಿ, ವಾಟ್ ನೆಕ್ಸ್ಟ್? ಆ ವಯಸ್ಸೇ ಹಂಗೆ. ಹೌದು, ಯಾರು ವಯಸ್ಸು ಅಂತ ಹೇಳ್ತಾರಲ್ಲ, ಒಂದು 13-14 ಆಗ ಒಂದು ಏಜು. ಸೊ ಏನಂದರೆ ಅವಾಗ ನಮಗೆ ಗೊತ್ತಾಗ್ತಾ ಇರುತ್ತೆ ಇನ್ನೂ ಜಾಸ್ತಿ ನಮ್ಮ ದೇಹದಲ್ಲಿ ಏನು ಬದಲಾವಣೆಗಳಾಗ್ತದೆ, ನಮ್ಮ ಮೆಂಟಾಲಿಟಿ ಏನು, ನಮ್ಮ ಇದು ಏನು ಅನ್ನೋದು ಗೊತ್ತಾಗುತ್ತಲ್ವ. ಸೊ ನಾನೇನು ಮಾಡಿದೆ, ನನಗೊಂದು 14 ವರ್ಷಕ್ಕೆ ಏನು ಮಾಡಿದೆ, ಡಿಸೈಡ್ ಮಾಡಿಬಿಟ್ಟೆ. ಸೊ ನಾನು ಇನ್ನು ಮನೇಲಿರೋದು ಸರಿ ಬರಲ್ಲ, ಇವರೇನೋ ಒಂದು ಮಾಡಿಬಿಡ್ತಾರೆ ನನ್ನನ್ನು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಮ್ಮ ಇದಕ್ಕೆ ಶಿಂಷಾಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೇಳಿ ನೈಸ್ ಮಾಡಿ ನನ್ನ ಮನೆಯಿಂದ ಕಾಲೆತ್ತು ಹೊಡೆದೆ. ಅವ್ರು ಅಂದ್ಕೊಂಡಿರಲಿಲ್ಲ ಇವನು ಇದು ಹೋಗ್ತಾ ಇರೋದೇ ಲಾಸ್ಟ್, ಇದು ನಮ್ಮ ಮಗ ಆಗಿ ಹೋಗ್ತಾ ಇರೋದೇ ಲಾಸ್ಟ್ ಅಂತ ಅವ್ರಿಗೆ ಯಾವತ್ತೂ ಅಂದ್ಕೊಳ್ಳೇ ಇಲ್ಲ. ಸೊ ನಾನೇನು ಮಾಡಿದೆ, ಮನೆ ಬಿಟ್ಟು ಹೋಗ್ಬಿಟ್ನಲ್ವ. ಏನೇನು ತಗೊಂಡ್ಬಂದಿರಿ ಮನೆ ಬಿಟ್ಟು ಬರ್ಬೇಕು? ಮನೆ ಬಿಟ್ಟು ನಾನು ಏನು ತೊಗೊಂಡೋಗ್ಲಿಲ್ಲ, ಏನು ತೊಗೊಂಡು ಬರಲಿಲ್ಲ. ನಾನು ಹೆಂಗೆ ಹುಟ್ಟು ಬಟ್ಟೆಲೆ ಹಾಗೆ ಹೋದೆ. ಏನಾದ್ರು ತೊಗೊಂಡೋದ್ರೆ ಬಂದರೆ ಗೊತ್ತಾಗ್ಬಿಡುತ್ತೆ, ಏನಕ್ಕೆ ಇದೆಲ್ಲ ತುಂಬ್ಕೋತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಎತ್ತ ಹೇಳು ಅಂತ ಹೇಳೋರು. ಸೊ ಅದೇ ನಾವು ಹೇಗೆ ಹೋಗ್ತಾ ಇದೀವಿ ಹಂಗೆ ಬರೀ ಕೈಲೇ ಹೋಗ್ಬಿಟ್ರೆ ಏನೂ ಡೌಟ್ ಬರಲ್ಲ, ಬಟ್ಟೆ ಗಿಟ್ಟೆ ಏನು ಎತ್ಕೊಂಡಿಲ್ಲ, ವಾಪಸ್ ಬರ್ತಾನೆ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ. ಸೊ ಏನು ಮಾಡಿದೆ, ಹೋಗ್ಬಿಟ್ಟೆ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ. ಸುಮಾರು ಒಂದು ಯಾವಾಗ ನಾನು ಒಂದು ನೈಟ್ ಮನೆಗೆ ಬರಲಿಲ್ಲ, ಸ್ವಲ್ಪ ಇವ್ರಿಗೆ ಗಾಬರಿ ಆಗಿದೆ.
ಸೊ ಅವಾಗ ಫೋನಿಗೇನು ಏನೂ ಇರಲಿಲ್ಲ, ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನು ಫೋನ್ ಇರಲಿಲ್ಲ. ಸೊ ಅವಾಗ ಏನು ಮಾಡಿದ್ರು, ಇವ್ರಿಗೆ ಟೆನ್ಷನ್ ಆಯಿತು, ಎಲ್ಲಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದ ಮಗ ಇನ್ನೂ ಮನೆಗೆ ಬರಲಿಲ್ವಲ್ಲ, ಏನಾದ್ದು ಎತ್ತಾದ್ದು ಅಂತ ಗಾಬರಿ ಶುರುವಾಯಿತು. 1 ದಿವಸ ನೋಡಿದ್ರು, 2 ದಿವಸ ನೋಡಿದ್ರು, 3 ದಿವಸ ನೋಡಿದ್ರು, 4 ದಿವಸ ನೋಡಿದ್ರು. ಆಮೇಲೆ ಅಲ್ಲಿ ಇಲ್ಲಿ ವಿಚಾರಿಸೋಕ್ಕೆ ಶುರು ಮಾಡಿದ್ರು, ದೇವಸ್ಥಾನಗಳಲ್ಲಿ ಶಾಸ್ತ್ರ ಕೇಳೋಕ್ಕೆ ಶುರು ಮಾಡಿದ್ರು, ಎಲ್ಲೋಗೋನೆ ಹೆಂಗಿದ್ದಾನೆ ಏನು ಎತ್ತ ಅಂತ. ಸೊ ಎಲ್ಲೋ ಒಂದು ಕಡೆ ಒಬ್ಬರು ಹೇಳಿದ್ರಂತೆ, ನಿಮ್ಮ ಮಗ ಮನೆ ಬಿಟ್ಟು ಹೋಗಿದ್ದಾನೆ, ಬಟ್ ಪ್ರಾಣಕ್ಕೇನು ಅಪಾಯ ಇಲ್ಲ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ, ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ಹೇಳಿದಷ್ಟೇ ಅಂತೆ ಅವ್ರಿಗೆ. ಸೊ ಅದಾದಮೇಲೆ ಅವ್ರೇನು ಮಾಡಿದ್ರು, ಎಲ್ಲಿದ್ದಾನೆ ಏನು ಅಂತ ಹುಡ್ಕೋಕ್ಕೂ ಪ್ರಯತ್ನ ಪಡಲಿಲ್ಲ. ಆಮೇಲೆ ಎಲ್ಲಿ ಹುಡ್ಕೋದು, ಎಲ್ಲಿಗೆ ಅಂತ ಹೋದಾಗ ಗೊತ್ತಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಏನೂ ಇದು ಮಾಡಲಿಲ್ಲ, ಗಾಬರಿಯಾಗಿ ತುಂಬ ಇದು ಯೋಚನೆಗೆ ಶುರುವಾಗೋದು. ನಾನು ನಮ್ಮ ಸಮುದಾಯದವ್ರ ಜೊತೆಗೆ ಹೋಗಿ, ನಾನು ಫಸ್ಟು ಹೋಗಿದ್ದು ನಮ್ಮ ರಿಂಗ್ ರೋಡ್ ಹತ್ರ ಗೊರಗುಂಟೆಪಾಳ್ಯ ಅಂತ ಒಂದು ಏರಿಯಾ ಇದೆ. ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ ನೀವು ನಿಮ್ಮ ಸಮುದಾಯದವ್ರ ಜೊತೆ? ಹೇಗೆ ಕಾಂಟ್ಯಾಕ್ಟ್ ಆದ್ರಿ ಅಂದರೆ, ಇವಾಗ ಸ್ಕೂಲ್ಗೆ ಹೋಗ್ತಾ ಬರ್ತಾ ಮತ್ತು ಫ್ರೆಂಡ್ ಸರ್ಕಲ್, ಇವಾಗ ನಾವು ಅಬ್ಸರ್ವ್ ಮಾಡ್ತೀವಿ ನಮ್ಮ ಫೀಲಿಂಗ್ಸ್ ಇರೋರು, ನಮ್ಮ ಭಾವನೆಗಳಿರೋರು ಯಾರು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಏನಾಯಿತು, ನನಗೆ ಗೊತ್ತಾಗೋಯ್ತು, ಇವರು ನಮ್ಮವರೇ ಅಂತಾಗ ನಾನು ಅವ್ರ ಹತ್ರ ಮಾತಾಡ್ಸ್ಕೊಳ್ಳೋದು. ಆಮೇಲೆ ನಡೆಯುತ್ತಿದ್ದ ನೋಡ್ಬಿಟ್ಟು ಕೋತಿ ಬಾಯ್ಲಿ ಅಂತ ಕರೆಯೋದು ಇದಲ್ವ, ನಾನು ಕೋತಿ ಅಂತ ಕರಿತವ್ರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದೆ, ಇಲ್ಲೆಲ್ಲ ಐತೆ ಕೋತಿ ಅಂತ ಕರಿತವ್ರಲ್ಲ ಅಂತ. ಏಕೆಂದರೆ ಅವಾಗ ನಮ್ಮ ಸಮುದಾಯದಲ್ಲಿ ಕೋತಿ ಅಂತಲೇ ಕರೀತಿರೋರು ಈ ಥರ ಒಂದು ಕಮ್ಯುನಿಟಿಯವ್ರನ್ನ. ಸೊ ಹಂಗೆ ಕರೆದಾಗ ನಾನು ಅಕ್ಕಪಕ್ಕ ನೋಡಿದೆ, ಯಾವ ಕೋತಿ ಐತಿ ಇಲ್ಲಿ, ಯಾವ ಕೋತಿನೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಿನ್ನೆ ಅಂತಂದ್ರೆ ನಾನು ಓದಿ, ಯಾಕೆ ನನ್ನ ಕೋತಿ ಅಂತ ಕರೆದ್ರಿ ಅಂತ ಕೇಳಿದೆ ನಾನು ಅವಾಗ. ಹಂಗಲ್ಲ, ಹಿಂಗೆ ತಾನೇ ನೀನು ನಮ್ಮ ಥರನೇ ಅಲ್ವಾ, ಹಾಗೆ ಏನಾದರೂ ಹೌದು ಹಂಗೆ ಅಂತಿದ್ದಾಗ. ಸೊ ಅವ್ರ ಜೊತೆ ಹಾಗೆ ಫ್ರೆಂಡ್ಶಿಪ್ ಆಯಿತು, ಫ್ರೆಂಡ್ಶಿಪ್ ಆಗಿ ತುಂಬ ಕ್ಲೋಸ್ ಆಯಿತು. ಅವ್ರ ಜೊತೆ ಸುತ್ತಾಡೋದು, ಹೊರಗಡೆ ಹೋಗೋದು ಇದೆಲ್ಲ ಸ್ಟಾರ್ಟ್ ಆಯಿತು. ಸೊ ಅವ್ರ ಮುಖಾಂತರನೇ ನಾನು ಹೋಗಿದ್ದು. ಸೊ ಅವ್ರು ನನಗಿಂತ ಮುಂಚೆ ಹೋಗಿಬಿಟ್ಟಿದ್ರು, 1 ವಾರ 1 ತಿಂಗಳು ಮುಂಚೆ. ಸೊ ಆಮೇಲೆ ನಾನು ಅವ್ರ ಅಡ್ರೆಸ್ ತಿಳ್ಕೊಂಡು ನಾನು ಅವ್ರ ಜೊತೆ ಹೋದೆ. ನಾನು ಫಸ್ಟ್ ಹೋಗಿದ್ದೆ ಗೊರಗುಂಟೆಪಾಳ್ಯ, ಇದರಲ್ಲಿ ನಮ್ಮ ಸಮುದಾಯದೆಲ್ಲ ಸರ್ಕಲ್ ಅಡ್ಡ ಇರುತ್ತಲ್ಲ, ಸೊ ಆ ಜಾಗಕ್ಕೆ ಹೋದೆ. ಅವರು ಬಂದರು, ಯಾವುದೋ ಕೋತಿ ಬಂತು ಕಣೆ, ಹೊಸ ಕೋತಿ ಹಾಗೆ ಹೀಗೆ ಅಂತ ಹೇಳಿ ನನ್ನನ್ನು ಹೇಳಿದ್ರು. ಅಂದ್ರೆ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮ ಸಮುದಾಯದವ್ರು, ಯಾರೇ ಹೊಸಬ್ರು ಬಂದ್ರು ನಿಮ್ಮ ತರದವರು? ಅವಾಗ ಅಕ್ಸೆಪ್ಟ್ ಮಾಡ್ತಾ ಇದ್ರು, ಬಟ್ ಇವಾಗ ಯೋಚನೆ ಮಾಡ್ತಾರೆ. ಅಕ್ಸೆಪ್ಟ್ ಮಾಡೋದಕ್ಕೂ ಮುಂಚೆ ಇವ್ರು ನಿಜವಾಗ್ಲೂ ನಮ್ಮ ಕಮ್ಯುನಿಟಿನ, ಇವ್ರಿಗೆ ನಮ್ಮ ಥರ ಫೀಲಿಂಗ್ಸ್ ಭಾವನೆಗಳು ಇದೆಯಾ ಅಂತ ನೋಡ್ತಾರೆ. ಬಿಫೋರು ಆ ಥರ ಒಂದು ಇರಲಿಲ್ಲ. ಸೊ ಅವಾಗ ಏಕೆಂದರೆ ನಮ್ಮ ಹಾವ ಭಾವ ವಾಕಿಂಗ್ ಸ್ಟೈಲು ಹಂಗೆ ಹಿಂಗೆ ಇದ್ರಲ್ಲೇ ಗೊತ್ತಾಗ್ಬಿಡೋದು, ಇದು ಅಕ್ಕ ಇದು ಅಂತ. ಸೊ ಆಗೇನು ಮಾಡಿದ್ರು, ಆಕ್ಸೆಪ್ಟ್ ಮಾಡಿದ್ರು. ನಾನು ಓದಿ ಕೋತಿ ಚೆನ್ನಾಗೈತೆ ಕಣಿ, ತುಂಬ ನಿರ್ವಾಣ ಮಾಡಿದ್ರೆ ಮಾಶಕ್ಕಾಗುತ್ತೆ, ಹಾಗೆ. ನನಗೆ ಏನು ನಿರ್ವಾಣ ಮಾಡಿದ್ರೆ ಮಾಶಕ್ಕು, ಏನು ಹಿಂಗೆಲ್ಲ ಹೇಳ್ತಾರೆ, ಹೊಸ ಪದಗಳು ಅವಾಗ ಆ ಏಜಲ್ಲಿ ಆ ಹೊಸ ಪದಗಳು. ಅವಾಗ ನೋಡೋಕ್ಕೂ ಸ್ವಲ್ಪ ಸಣ್ಣಕ್ಕೆ ಸ್ಲಿಮ್ಮಾಗಿ ಚೆನ್ನಾಗಿದ್ದೆ. ಆಮೇಲೆ ನೀನು ಇನ್ಮೇಲೆ ಇಲ್ಲೇ ಇರು ನಮ್ಮ ಜೊತೆನೇ, ಚೆನ್ನಾಗಿದೆಯಾ ನೀನು ಹಂಗೆ ಅಂತೇಳಿ ಇದು ಮಾಡಿದ್ರು. ಆವತ್ತು ನೈಟು ನಾನು ಹಾಕಿದ್ದಂಥ ಪ್ಯಾಂಟು ಶರ್ಟ್ನ ಬಿಚ್ಚಿ ನನಗೆ ಸೀರೆನ ಉಡ್ಸಿದ್ರು. ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿ ಸೀರೆ ಉಡಿಸಿದಾಗ ನನಗೆ ಮನ್ಸು ಗಡ್ಡ ಅದೆಲ್ಲ ಏನೂ ಇರಲಿಲ್ಲ ನನಗೆ. ಏನು ಕೂದಲು ಪಾದ್ಲು ಏನೂ ಇರಲಿಲ್ಲ. ನಾನು ಹೋಗಿದ್ದಂಥ ಏಜಲ್ಲಿ ನನಗೆ ಅದು ಬಂದೂ ಇರಲಿಲ್ಲ. ಸೊ ಆಗೇನು ಮಾಡಿದ್ರು, ಪ್ಯಾಂಟ್ ಶರ್ಟ್ನ ಬಿಚ್ಚಿ ಸೀರೆ ಕೊಟ್ಟು, ಸೀರೆ ಉಟ್ಕೊಂಡಿದ್ದ ತಕ್ಷಣ ಏನೋ ಒಂಥರ ಮನಸ್ಸಲ್ಲಿ ಒಂದು ರೋಮಾಂಚನ, ಒಂದು ಖುಷಿ. ಓ ಮೈ ಗಾಡ್, ಅಷ್ಟೆಲ್ಲ ಆಗುತ್ತಾ? ದೇವ್ರೇ, ನಾನು ಅಷ್ಟು ಕದ್ದು ಮುಚ್ಚಿ ಉಡ್ಕೋತಾ ಇದ್ದಿದ್ದೆ, ಇವತ್ತು ನಾನು ರಾಜರಷ್ಟವಾಗಿ ನನ್ನ ದೇಹಕ್ಕೆ ನಾನು ನನ್ನ ಸೀರೆನ ಹಾಕೋತಾ ಇದ್ದೀನಿ ಅನ್ನೋಷ್ಟು ಖುಷಿ, ಸಂತೋಷ, ಅಷ್ಟು ಎಂಜಾಯ್ ಮಾಡಿದೆ ಆ ಒಂದು ಮೂಮೆಂಟ್ನ, ಆ ಒಂದು ಫೀಲಿಂಗ್ಸ್ನ. ನಾನು ಅಷ್ಟು ಖುಷಿ ಆಯಿತು. ಯಾಕೆಂದರೆ ಇಷ್ಟು ದಿವಸ ನಾನು ಕದ್ದು ಮುಚ್ಚಿ ಉಡ್ಕೋತಾ ಇದ್ದೆ, ಯಾವುದೇ ಕಾರಣಕ್ಕೂ ಓಪನ್ ಆಗಿ ಉಟ್ಕೋತಾ ಇರಲಿಲ್ಲ ನಾನು. ಆವಾಗ ನನಗೆ ತುಂಬ ಖುಷಿ ಆಯಿತು. ಕೋತಿ ಚೆನ್ನಾಗಿ ಕಾಣಿಸ್ತೈತೆ ಕಣೆ, ಎಷ್ಟು ಚೆನ್ನಾಗಿದೆ ನೋಡು, ಸಣ್ಣಕ್ಕೆ ಗೊಂಬೆ ಥರ, ಹಾಗೆ ಹೇಗೆ ಅಂತ ಎಲ್ಲ ಹೇಳೋರು. ತುಂಬ ಖುಷಿ ಆಯಿತು. ಸೊ ಅದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಪ್ಯಾಂಟ್ ಶರ್ಟ್ ಬಿಚ್ಚಿ ನಾನು ಸ್ಯಾರಿ ವೇರ್ ಮಾಡಿದ್ರು. ಸ್ಟಿಲ್ ಇಲ್ಲಿವರೆಗೂ ಆ ಒಂದು ವಸ್ತ್ರನ ನಾನು ಮತ್ತೆ ತೊಡಲೇ ಇಲ್ಲ. ಆವಾಗ ನನಗೆ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಹೊಸ ಜರ್ನಿ ನಮ್ಮ ಸಮುದಾಯಕ್ಕೆ ಸೇರಿದ ಮೇಲೇನೆ ಒಂಥರ ಜರ್ನಿ ಸ್ಟಾರ್ಟ್ ಆಯಿತು. ಏನು ಹೆಸರಿತ್ತು ನಿಮ್ಮದು ಮುಂಚೆ? ನನಗೆ ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಬಂದು ರಾಜು ಅಂತ. ನಾನು ಯಾವಾಗ ನನ್ನ ಸಮುದಾಯಕ್ಕೆ ನಾನು ಜಾಯ್ನ್ ಆದೆ, ಆವಾಗ ಅಲ್ಲಿ ಪ್ರಿಯಾಂಕಾ ಅನ್ನೋ ಒಂದು ಹೆಸರನ್ನ ಅವರೇ ಕೊಡ್ತಾರಾ? ಅವರೇ ಇರ್ತಾರೆ. ನಮ್ಮಲ್ಲಿ ದೊಡ್ಡವರು ಅಂತ ಇರ್ತಾರೆ. ಸೊ ಇವಾಗ ನಾವು ಕಮ್ಯುನಿಟಿಗೆ ಹೋದ್ಮೇಲೆ ಒಂದು ವಾರ, ಒಂದು 15 ದಿವಸ 20 ದಿವಸ ನೋಡ್ತಾರೆ, ಇವರು ನಮ್ಮ ಕಮ್ಯುನಿಟಿಲೇ ಇರ್ತಾರಾ ಅಥವಾ ನಮ್ಮ ಕಮ್ಯುನಿಟಿ ಬಿಟ್ಟು ಹೊಂಟೋಗ್ತಾರಾ ಅಥವಾ ಇವ್ರು ಆಸೆ ತೀರಿಸ್ಕೊಂಡ್ಮೇಲೆ ಹೊಂಟೋಗ್ತಾರ ಅಂತ ಯೋಚನೆ ಮಾಡಾದ್ಮೇಲೆ ಮಗಳು ಮಾಡೋ ಒಂದು ಪ್ರೋಸೆಸ್ಸನ್ನು ಶುರು ಮಾಡ್ತಾರೆ. ಸೊ ಆಮೇಲೆ ನಮ್ಮನ್ನು ಬಾಂಬೆ ಕರ್ಕೊಂಡೋಗಿ, ಬಾಂಬೆಯಲ್ಲಿ ನಮ್ಮ ದೊಡ್ಡವ್ರು ಯಾರು ಇರ್ತಾರೆ ಅವರ ಸಮ್ಮುಖದಲ್ಲಿ ನಮಗೆ ಒಂದು ರೀತ್ ಅಂತ ಹಾಕ್ತಾರೆ. ಬಾಂಬೆಗೇನು ಕರ್ಕೊಂಡೋದ್ರೆ ನಮ್ಮ ದೊಡ್ಡವರು ಮತ್ತು ಅವರೆಲ್ಲ ಅಲ್ಲೇ ಇರೋದು. ಸೊ ಅಲ್ಲೇ ತುಂಬ ವರ್ಷದಿಂದ ಅವರು ಆ ಒಂದು ಮನೆ ಕಲ್ಚರ್ ಎಲ್ಲ ಅಲ್ಲಿಂದನೇ ನಮಗೆ ಇದಾಗೋದು. ಫಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇರ್ನಿಲ್ವಾ? ಬೆಂಗಳೂರಲ್ಲಿ ಇದ್ವಿ. ಅಂದ್ರೆ ನಮ್ಮ ಮಗಳು ಮಾಡೋ ಪ್ರೋಸೆಸ್ ಎಲ್ಲ ಬೇರೆ ಕಡೆನೇ ಇರೋದು, ಬೆಂಗಳೂರಲ್ಲಿ ಇರ್ಲಿಲ್ಲ ಯಾವುದೇ ಕಾರಣಕ್ಕೂ. ಓಕೆ. ಸೊ ನನ್ನನ್ನು ಬಾಂಬೆ ಕರ್ಕೊಂಡು. ಎಷ್ಟು ದಿನ ಇದ್ರಿ ಇಲ್ಲಿ? ಬ್ಯಾಂಗ್ಳೂರಲ್ಲಿ ನಾನು ಸುಮಾರು ವರ್ಷದಿಂದ ಇದ್ದೆ. ಅಲ್ಲ, ಬಾಂಬೆಗೆ ಹೋಗಕ್ಕಿಂತ ಮುಂಚೆ ಇಲ್ಲೊಂದು 2-3 ತಿಂಗಳಿದ್ದೆ. 2-3 ತಿಂಗಳಿಗೆ ಏನ್ ಮಾಡಿದ್ರಿ? 2-3 ತಿಂಗಳು ಏನ್ ಮಾಡಿದೆ ಅಂದ್ರೆ, ಸೀರೆ ಉಟ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ರೆಡಿ ಆಗೋದು, ಕನ್ನಡಿ ಮುಂದೆ ಅವಾಗ ಹೋಗಿ ನೋಡ್ಕೊಳ್ಳೋದು, ನಮ್ಮ ಜೊತೆ ಸಮುದಾಯದವ್ರು ಯಾರು ಇರ್ತಾರೆ ಅವ್ರ ಜೊತೆ ಹೊರಗಡೆ ಹೋಗೋದು, ಮತ್ತೆ ಮಗು ಹುಟ್ಟಾಗ ಆಶೀರ್ವಾದ ಮಾಡಕ್ಕೆ ಕರ್ಕೊಂಡು ಹೋಗೋರು, ಆಮೇಲೆ
ಫಂಕ್ಷನ್ಸ್ಗಳಿಗೆ ಗಣೇಶ ಕೂರಿಸಿದಾಗ ಡ್ಯಾನ್ಸ್ ಆಡೋದಕ್ಕೆ ಅದಕ್ಕೆಲ್ಲ ಕರ್ಕೊಂಡು ಹೋಗೋರು. ಸೊ ಆಮೇಲೆ ನಮ್ಮದು ಕಲ್ಚರು, ನಮ್ಮದು ಏನು ಸಿಸ್ಟಮ್ ಇದೆ, ಸೊ ಅದನ್ನೆಲ್ಲ ನನಗೆ ಒಂದೊಂದೇ ತಿಳಿಸ್ತಾ ಹೋದ್ರು, ನಾನು ತಿಳ್ಕೊಳ್ತಾ ಹೋದೆ. ಸೊ ಆಮೇಲೆ ಕೂದಲು ಬರೋಕ್ಕೆ ಶುರು ಆಯಿತು. ಈ ಕೋತಿ ಬಂದು ತುಂಬ ದಿವಸ ಆಯಿತು, ಇವಳನ್ನ ಮಗಳು ಮಾಡಕ್ಕೆ ಕರ್ಕೊಂಡು ಹೋಗಿ ಅಂತೇಳಿ ಬಾಂಬೆ ಕರ್ಕೊಂಡೋಗಿ ದೊಡ್ಡವ್ರ ಮುಂದೆ. ಅಂದ್ರೆ ನಿಮ್ಗೆ 2 ತಿಂಗಳು ಹಂಗಂದ್ರೆ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಅವ್ರು ಹೌದು ಅಲ್ವಾ ಇಲ್ವಾ ಹೊಂಟೋಗ್ತಾರ, ಹೇಳ್ತಕ್ಕಂಥ ಎಸ್ಕೇಪ್ ಆಗೋಯ್ತಾರ, ಓಡೋಯ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾವಾಗ ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಮ ಮನೆನೇ ನೆನ್ಪು ಬರ್ನಿಲ್ವಾ? ನಂಗೆ ನಮ್ಮ ಮನೆ ನೆನಪಿರ್ಲಿ, ನನಗೆ ಥಿಂಕ್ ಮಾಡೋ ಇದೂ ಕೂಡ ಇರಲಿಲ್ಲ. ಯಾಕೆಂದ್ರೆ ನನಗೆ ನನ್ನಿಷ್ಟವಾದ ಲೈಫ್ ಸಿಕ್ಬಿಡ್ತಲ್ಲ. ನಾನು ಆಸೆ ಪಟ್ಟಂಗೆ ಎಲ್ಲ ಇರ್ಬೋದಲ್ಲ, ಇಲ್ಲಿ ಕಿವಿ ಚುಚ್ಕೋಬಹುದು, ಮೂಗು ಚುಚ್ಕೋಬಹುದು, ಜ್ಯುವೆಲರ್ಸ್ ಹಾಕೋಬಹುದು, ಬಳೆಗಳು ಹಾಕೋಬಹುದು, ನೈಲ್ ಪಾಲಿಶ್ ಹಾಕೋಬಹುದು, ಉಗುರುಗಳನ್ನ ಬಿಡ್ಬೋದು, ಕಾಲ್ಗೆಜ್ಜೆ ಹಾಕೋಬಹುದು, ಎಲ್ಲನೂ ನನಗೆ ಅಲ್ಲಿ ಸಿಕ್ತಲ್ವಾ. ನನ್ಗೆ ಫ್ಯಾಮಿಲಿನೇ ಮರ್ತೋಯ್ತು. ನೀವು ಯಾವಾಗ ಮುಗಿಸಿದ್ದು ಅವಾಗ್ಲೇನಾ ಅಥವಾ ಬಾಂಬೆಗೆ ಹೋದ್ಮೇಲೆ? ಬಾಂಬೆಗಲ್ಲ, ನಾವು ಬ್ಯಾಂಗ್ಳೂರ್ಗೆ ಹೋಗಿ ಒಂದು 15-20 ದಿವಸ ಆದ್ಮೇಲೆನೆ ಮೂಗು ಚುಚ್ಚಿದ್ದು, ಕಿವಿ ಎಲ್ಲ ಚುಚ್ಚಿದ್ದು. ನಾನು ಒಂದು ಎಲೆ ಅಡಿಕೆ ಇಟ್ಟು ಒಂದು 101 ರೂಪಾಯಿ ಎಲೆ ಇದ್ರಲ್ಲಿ ಮಡಗಿ ಅವ್ರಿಗೆ ದೊಡ್ಡವ್ರಿಗೆ ಅಮ್ಮ ನಮಸ್ತೆ ಪಾಂಪಾಡ್ತಿ ಅಂತ ಹೇಳಿ, ಸೊ ಅವರು ಒಂದು ದೀಪನ ಇಟ್ಟು ಆ ದೀಪದಕ್ಕೆ ಸೂಜಿನ ಕಾಯಿಸ್ಬಿಟ್ಟು ಮೂಗಿಗೆ ಚುಚ್ಚಿದ್ದು. ಓಕೆ. ಅಪ್ಪ ಅದೇನು ಹೇಳ್ತಾರಲ್ಲ, ಒಂದು ಹೆಣ್ತನ ಶುರುವಾಗುತ್ತೆ, ಆ ಒಂದು ಇದು ಅಂತಾರಲ್ಲ, ಹಾಗೆ ಮೂಗು ಚುಚ್ಚಿ ಮೂಗು ಬಟ್ಟು ಹಾಕಿ ಕಿವಿಗೆಲ್ಲ ಹಾಕಿದ್ದು. ಅಯ್ಯೋ ಮೂಗು ಬಟ್ಟು ಇದೆಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿದ್ರು. ಸೊ ಅವಾಗ ಏನ್ ಅನಿಸ್ತು, ನನಗೆ ಕಂಪ್ಲೀಟ್ ಫ್ಯಾಮಿಲಿನೇ ನೆನಪು ಬರಲಿಲ್ಲ. ಇದೇ ಫ್ಯಾಮಿಲಿ ಇನ್ಮೇಲೆ ನನ್ನ ಲೈಫೇ ಇದು, ನನ್ನ ಜೀವನನೇ ಇದು. ಯಾಕೆಂದ್ರೆ ನಾನು ಆಸೆ ಪಟ್ಟಂಗೆ ನಾನು ಹೆಣ್ಣು ಜೀವನ ಅನುಭವಿಸ್ಬೋದಲ್ವ, ಹೆಣ್ಣಾಗಿ ಇರ್ಬೋದಲ್ವಾ ಅನ್ನೋದು ನನಗೆ ಶುರು ಆಯಿತು. ಆಮೇಲೆ ಬಾಂಬೆ ಕರ್ಕೊಂಡೋಗಿ ಮಗಳು ಪ್ರೊಸೆಸ್ ಎಲ್ಲ ಮಾಡಿದ್ರು. ಮತ್ತೆ ಬ್ಯಾಂಗ್ಳೂರ್ಗೆ ಬಾಂಬೆಲಿ ಜಾಸ್ತಿ ದಿವಸ ಇರಲಿಲ್ಲ, ಯಾಕೆಂದ್ರೆ ನಮ್ಗೆ ಅವಾಗ ಭಾಷೆ ಪ್ರಾಬ್ಲಮ್. ಅಲ್ಲಿ ಜಾಸ್ತಿ ಹಿಂದಿ ಮಾತಾಡೋದು, ನಾವು ಕನ್ನಡ ಬಿಟ್ಟರೆ ಬೇರೆ ಏನು ಬರ್ತಾ ಇರಲಿಲ್ಲ ನನಗೆ. ಸೊ ಅಲ್ಲಿ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಅಲ್ಲಿ ಒಂದು 2-3 ದಿವಸ ಇದ್ವಿ. ಇಲ್ಲಿಂದ ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡ್ಕೊಂಡು ಬಾಂಬೆಗೆ ಹೋದ್ವಿ. ಎಷ್ಟು ಜನ? ನಾವೊಂದು 6-7 ಜನ ಹೋದ್ವಿ. ನಿಮ್ ತರದವ್ರೆ? ನಮ್ ತರದವ್ರೆ. ಅದ್ರಲ್ಲಿ ನಮ್ ಜೊತೆ ಒಬ್ರು ದೊಡ್ಡವ್ರು ಬರ್ತಾರೆ. ಸೊ ಅವಾಗ ನಾವು ಟ್ರೈನಲ್ಲಿ ಊಟ ಮಾಡೋದಕ್ಕೆ ಚಪಾತಿ, ಟೊಮೆಟೊ ಗೊಜ್ಜು, ಮತ್ತೆ ನಮ್ಮಲ್ಲಿ ಫೇಮಸ್ ತಲ್ಕಿ ಅಂತ ಹೇಳ್ಬೋದು, ಮಟನಲ್ಲಿ ಮಾಡೋಂಥದ್ದು, ಅದನ್ನೆಲ್ಲ ಬಾಕ್ಸ್ಗೆ ಹಾಕೊಂಡು ಕ್ಯಾರಿಯರ್ ತುಂಬಿಕೊಂಡು ಟ್ರೈನ್ ಟಿಕೆಟ್ ಬುಕ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಿಮ್ದು ಫಸ್ಟ್ ಟ್ರೈನ್ ಜರ್ನಿ ಅನ್ಸುತ್ತೆ? ಹೌದು, ಆಗ ಫಸ್ಟ್ ನಂದು ಟ್ರೈನ್ ಜರ್ನಿ. ಹೇಗೆ ನೋಡೋದೆಲ್ಲ ಟ್ರೈನಲ್ಲಿರೋ ಪ್ಯಾಸೆಂಜರ್ ಎಲ್ಲ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ರು? ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ ಏನೋ ಒಂಥರ ಗುಂಪಿತ್ತಲ್ಲ, ಗುಂಪಿತ್ತು, ನೋಡೋರು, ನೋಡ್ಬಿಟ್ಟು ನಗೋರು, ಹಿಂಗನ್ನೋರು ಹಂಗನ್ನೋರು. ನಾವು ಅದೆಲ್ಲ ಏನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ, ಕೇರು ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಖುಷಿ, ನಮ್ಮ ಆ ಒಂದು ಏಜಲ್ಲಿ ನಾವು ಇಷ್ಟಪಟ್ಟಂಗೆ ಎಲ್ಲ ವೇರ್ ಮಾಡ್ಕೊಂಡು ಹೋಗೋದು ಅಂದ್ರೆ ಒಂಥರ ಖುಷಿ ಅಲ್ವಾ, ಒಂಥರ ಸಂತೋಷ ಸಡಗರ. ಸೊ ಬಾಂಬೆ ಕರ್ಕೊಂಡೋದ್ವಿ. ಬಾಂಬೆಲಿ ಗಾಡ್ ಕಪೂರ್ ಅಂತ ಒಂದು ಸ್ಟಾಪ್ ಬರುತ್ತೆ. ಸೊ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಟ್ಯಾಕ್ಸಿ ಮಾಡಿದ್ರು, ಲಕ್ಕಿ ಕಾಂಪೌಂಡ್ ಅಂತ ಹೇಳಿದ್ವಿ ನಾವು ಟ್ಯಾಕ್ಸಿ ಡ್ರೈವರ್ಗೆ. ಸೊ ಅವ್ರೇನು ಮಾಡಿದ್ರು, ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಯಾರು ನಾಣಿ ಅಜ್ಜಿ ಅವರೆಲ್ಲ ಇರ್ತಾರೆ ಆ ಜಾಗಕ್ಕೆ ಕರ್ಕೊಂಡೋದ್ರು. ಸೊ ಕರ್ಕೊಂಡೋಗಿ ಅವ್ರಿಗೆ ನಾವು ಅಮ್ಮ ಪಾಂಪರ್ತಿ ನಾಣಿ ಪಾಂಪರ್ತಿಮ್ಮ ಅಂತ ಹೇಳ್ಬಿಟ್ಟು, ಸೊ ಅವ್ರೇನು ಮಾಡಿದ್ರು, ಇವಾಗ ತಾನೇ ಬಂದಿದ್ದೀರ ಜರ್ನಿ ಮಾಡಿಕೊಂಡು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಇದು ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಿ. ಸೊ ನಾಯಕ್ ಜಿ ಅಂತ ಯಾರು ಇರ್ತಾರೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅವರೆಲ್ಲ ಬಂದ ಮೇಲೇ ರೀತ್ ಆಗೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ರೂಮಲ್ಲಿ ರೆಸ್ಟ್ ಮಾಡಕ್ಕೆ ಹೋದ್ವಿ. ಓಕೆ. ನೀವು ನೋಡಿದ ಬಾಂಬೆ ಹೇಗಿತ್ತು? ಅಲ್ಲಿ ನಿಮ್ಮ ಕಮ್ಯುನಿಟಿ ಅವರು ಲೈಫ್ ಸ್ಟೈಲ್ ಆಗಿರ್ಬೋದು ಹೇಗೆ ಅಂದ್ರೆ ಒಂಥರ ಭಯ ಆಗೋದು ನನಗೆ. ಯಾಕೆಂದ್ರೆ ಅಷ್ಟು ದೊಡ್ಡವರು ಆ ಜಾಗದಲ್ಲಿ ಇದ್ದಾಗ ತುಂಬ ಭಯ ಆಗೋದು, ಹೆಂಗೆ ನೋಡ್ಕೋಬೇಕು. ಯಾಕೆಂದ್ರೆ ಒಬ್ರಿಗೆ ಒಂಚೂರು ನಮ್ದು ಸೆರಗಿ ಹಿಂಗೆ ತಾಗ್ಸಿದ್ರು ಅದು ತಪ್ಪಾಗುತ್ತೆ. ಸೊ ಅವ್ರಿಗೆ ತಾಗಿಸ್ಕೊಂಡು ಹೋಗ್ಬಾರ್ದು, ಮತ್ತೆ ಅವ್ರಿಗೆ ಎದುರು ಜವಾಬ್ ಕೊಡೋದಾಗಿರ್ಬೋದು ಮಾಡಂಗಿಲ್ಲ. ಇವಾಗ ಇವ್ರು ದೊಡ್ಡವ್ರು ಹಿಂಗೆ ಕೂತವ್ರೆ ಅಂದ್ರೆ ನಾವು ಹಿಂಗೆ ಕೂತ್ಕೋಬೇಕು. ಅವ್ರು ನಮ್ಮನ್ನು ಕೇಳ್ತಾರೆ, ಏನು ಎತ್ತ ಇದು ನೀನೇ ಇಷ್ಟಪಟ್ಟು ಬಂದ ಅಥವಾ ಯಾರನ್ನ ಇನ್ನು ಬಲವಂತವಾಗಿ ಕರ್ಕೊಂಡು ಬಂದ್ರ ಹೇಗೆ ಅಂತೆಲ್ಲ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಅಜ್ಜಿ ಯಾರಿದ್ದಾರೆ ನಾಯಕ್ ಜಿ, ಅವ್ರು ಬಂದರು, ಹೊರಗಡೆ ಹೋದರು. ಸೊ ನಮ್ಮಲ್ಲಿ 7 ನಾಯಕಗಳಂತ ಇರ್ತಾರೆ ಆ ಒಂದು ಬಿಲ್ಡಿಂಗಲ್ಲಿ. ಸೊ ಅವ್ರನ್ನೆಲ್ಲ ಒಟ್ಟಾಗಿ ಕೂಡಿಸ್ರು. ಈ ಥರ ಅಂದ್ರೆ ನಾಯಕ ಅಂದ್ರೆ ಮನೇನ 7 ಮನೆಯವರು ಅಂತ ಹೇಳ್ತೀವಲ್ಲ, ಅವ್ರನ್ನ ಕರೆದ್ರು. ಹಿಂಗೆ ಬೆಂಗಳೂರಿಂದ 3 ಹೊತ್ಗಳು ಬಂದವ್ರೆ ರೀತ್ ಆಗೋದಕ್ಕೆ ಅಂತೇಳಿ. ಅಂದ್ರೆ ನಾವೇ ಹೊಸ್ದಾಗಿ ಹೋಗಿರ್ತೀವಲ್ವಾ, 3 ಹೊತ್ತು ಅಂತಾರೆ. ಮತ್ತೆ ಈ ತರ ಬೆಂಗಳೂರಿಂದ ಕೋತಿಗಳು ಬಂದವರೆ ರೀತ್ ಆಗಕ್ಕೆ ಅಂತ ಹೇಳಿದಾಗ ಅವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ನಮ್ಮ ಒಂದು ಇದರಲ್ಲಿ ಒಂದು ತಟ್ಟೆ ಇರುತ್ತೆ, ಕಂಚಿಂದು ಹಿತ್ತಾಳೆ ತಟ್ಟೆ ಒಳಗಡೆ ಎಲೆ ಅಡಕೆ ಇಟ್ಟಿರ್ತಾರೆ. ಆಮೇಲೆ 5 ರೂಪಾಯಿ ಕಾಯಿನ್ ಇಟ್ಟಿರ್ತಾರೆ. ಸೊ 5 ರೂಪಾಯಿ ಕಾಯಿನ್ನ ಅವರು ಇಟ್ಕೊಂಡು 7 ಮನೆ ನಾಯಕಗಳು ಕುತ್ಕೊಂಡು ಕೇಳ್ತಾರೆ, ಯಾರ ಮಗಳು ನೀನು, ಯಾರ ಹೆಸ್ರ ಮೇಲೆ ಮಗಳಾಗ್ತೀಯ ಹಾಗೆ ಹೇಗೆ ಅಂತ. ಸೊ ಅವಾಗ ನಾನು ಯಾರ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರ ಹೆಸರನ್ನ ಹೇಳ್ತೀನಿ. ಸೊ ಅವಾಗ ಅವ್ರು ಹೇಳ್ತಾರೆ ನರಸಿಂಹ ನಾಯಕ ಕಚೇಲ, ಭಾನು ಅವರು, ಭಾನು ಕಚೇಲ, ಪ್ರಿಯಾಂಕಾ ಅಂತೇಳಿ. ಅಲ್ಲಿ ಒಂದು 5 ರೂಪಾಯಿ ಕಾಯಿನ ತಟ್ಟೆ ಒಳಗಡೆ ಹಾಕ್ಬಿಟ್ಟು ಆ ಸುತ್ತ 7 ಮನೆ ನಾಯಕಗಳು ಕೂತ್ಕೊಂಡು ದೀನ್ ಅಂತ ಕೈ ಹೊಡಿತಾರೆ. ಸೊ ಅವಾಗ ನಾವು ಅವ್ರಿಗೆ ಎದ್ದು ನಮಸ್ಕಾರ ಮಾಡಿ ಪಾಂಪರ್ತಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೊಂದು ಸೀರೆ ಕೊಡ್ತಾರೆ. ಅದನ್ನು ಈಸ್ಕೊಂಡು ಇಟ್ಕೊಳ್ತೀವಿ. ಸೊ ಅದೇ ರೀತಿ 7 ಮನೆ ನಾಯಕಳ ಮುಂದೆ ನಮ್ಮ ಮಗಳಾಯಿತು. ಅದಾದಮೇಲೆ ಒಂದು 2-3 ದಿವಸ ಅಲ್ಲೇ ಇದ್ವಿ. ಸೊ ನಮ್ಗೆ ಏನಂತಂದ್ರೆ ಅಲ್ಲಿ ಫ್ರೀಡಮ್ ಇರಲ್ಲ, ನಮಗೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ. ಯಾಕಂದರೆ ದೊಡ್ಡವರು, ನಾವು ಇಲ್ಲಿ ಆಡ್ದಂಗೆ ಅಲ್ಲಿ ಆಡೋಕ್ಕಾಗಲ್ಲ. ಸೊ ನಮಗೆ ಅದಂತ ಆಮೇಲೆ ಅದಾದಮೇಲೆ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಅದೇ ರೀತಿ ಇರುತ್ತೆ ಆ ಥರ. ನಾವು ಮೇಲ್ಗಡೆ ಹೋಗಿ ರೆಸ್ಟ್ ಮಾಡಿದ್ವಿ. ಆವಾಗ ನಮ್ಮ ಜೊತೆ ಒಬ್ಬರು ನನ್ಗೊಬ್ಬ ಕಾಜಲ್ ಅಂತ ಇದ್ಲು, ಅವ್ರ ಜೊತೆ ತರಕಾರಿ ಇದಕ್ಕೆ ಕರ್ಕೊಂಡೋದ್ರು, ಬಾ ನೀನು ನನ್ನ ಜೊತೆ ಹೋಗೋಣ. ಯಾಕೆಂದ್ರೆ ನಾವು ಅವಾಗ ಚಿಕ್ಕ
ಲಾಕು 3 ಥರ ಇದ್ನಲ್ವಾ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಾ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಮಾರ್ಕೆಟ್ಗೆ. ಅವರು ಕೈ ಫಸ್ಟ್ ಬಾಂಬೆ ರೌಂಡು. ಹೌದು, ಕೈ ಹೊಡೆದು ಮುಂದಕ್ಕೆ ಹೋಗೋರು. ನಾನು ಅವ್ರ ಹತ್ರ ತರಕಾರಿ ಬ್ಯಾಗ್ನ ಹಿಂಗೆ ಹಿಡ್ಕೊಂಡು ತರಕಾರಿ ಹಾಕಿಸ್ಕೊಂಡು ಹೋಗಿವಿ. ನಾನು ಅವಾಗ ಒಂದು ಏನು ಫ್ರೀಯಾಗಿ ಕೊಡ್ತವ್ರೆ, ಕಾಸು ಇಸ್ಕೊತಾ ಇಲ್ವಲ್ಲ ಹಾಗೆ ಹೇಗೆ ಅಂತ. ಆಮೇಲೆ ಅವರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರಲ್ವ, ಆ ಜಾಗಕ್ಕೆ ನಾನು ಕರ್ಕೊಂಡೋಗಿ ಸೊ ಅಲ್ಲೆಲ್ಲ ಸುತ್ತಾಡಿಸ್ಕೊಂಡು ಟೀ ಕುಡ್ಕೊಂಡು, ಅಲ್ಲಿ ಹೆಂಗೆ ಅಂದರೆ ಕಟೋರಿಲಿ ಕೊಡ್ತಾರೆ ಟೀ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಆ ಟೀ. ಆಮೇಲೆ ಏನು ಪಾವ್ ಬಜ್ಜಿ, ವಡಾಪಾವ್ ಥರ ಈಸ್ಕೊಳ್ತೀನಿ. ನನಗೆ ಅದೆಲ್ಲ ಆವಾಗ ಹೊಸ್ತು, ಆ ವಡಾಪಾವು ಪಾವ್ ಬಜ್ಜಿ ಅದೆಲ್ಲ ನನಗೆ ಗೊತ್ತಿಲ್ಲ. ಆಲೂಗೆಡ್ಡೆ ಒಳಗಡೆ ಮೆಣಸಿನ್ಕಾಯಿ ಇಕ್ಕಿ ಅದನ್ನು ತಿನ್ನೋದು ಅದೆಲ್ಲ. ಸೊ ಅವಾಗ ಗೊತ್ತಿಲ್ಲದೇ ಮೆಣಸಿನ್ಕಾಯಿ ತಿನ್ಬಿಟ್ಟು ಫುಲ್ ಖಾರ ಆಗೋಗಿ, ಆಮೇಲೆ ನೀರೆಲ್ಲ ಕುಡಿಸಿ, ಆಮೇಲೆ ಟೀ ಎಲ್ಲ ಕುಡಿಸಿ, ಹಿಂಗೆಲ್ಲ ಮಾಡಿ ಸುತ್ತಿಸಿ ರಿಟರ್ನ್ ವಾಪಸ್ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಮೇಲೆ ಅಡುಗೆ ಮಾಡಿದ್ರು. ಸೊ ಯಾರ್ಯಾರು ಬಂದಿದ್ರು ಅವ್ರನ್ನೆಲ್ಲ ಲೈನಿಗೆ ಅಲ್ಲಿ ಕೂಡಿಸಿ, ಸೊ ಅವ್ರಿಗೆ ತಟ್ಟೆ. ಎಷ್ಟು ಜನ ಇದ್ರು ನಿಮ್ಮ ಇದ್ರಲ್ಲಿ? ಅಲ್ಲಿ ಒಂದು 4-5 ಜನ ಇದ್ರು. ನಾವಿಲ್ಲಿ ಒಂದಷ್ಟು ಜನ ಹೋಗಿದ್ವಿ. ಆಮೇಲೆ ಲೈನ್ ಕೂಡಿಸಿದ್ರು, ಎಲ್ಲರಿಗೂ ಊಟ ಬಡಿಸಿದ್ರು. ನಮ್ಮ ದೊಡ್ಡವ್ರು ಯಾರಿದ್ದಾರೆ ಅವರು. ಊಟ ಆದಮೇಲೆ ನಾವು ಊಟ ಮಾಡಿದ್ದು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಸೊ ಅದನ್ನು ಒರೆಸಿ ದಬಾಕ್ಬಿಟ್ಟು ಮತ್ತೆ ನಾವು ಮಾಡಿ ಮೇಲೆ ಹೋಗಿ ಮಲ್ಕೊಂಡು, ಸೊ ಮಾರ್ನಿಂಗ್ ನಮ್ಮದು ಟ್ರೈನ್ ಟಿಕೆಟ್ ಬುಕ್ ಆಗಿತ್ತಲ್ವ, ಸೊ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅವ್ರು ನಮಗೆ ಸೀರೆಗಳು ಅದು ಇದೆಲ್ಲ ಕೊಡ್ತಾರೆ ಪ್ರೀತಿಯಿಂದ. ಅದನ್ನು ನಾವು ಈಸ್ಕೊಂಡು ನಮ್ಮ ಕೈಲಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಅಮೌಂಟು ನಮ್ಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಇಟ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು, ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು ಅಂತೇಳಿ ಅವ್ರನ್ನ ಎಲ್ಲ ತೊಗೊಂಡು ನಾವು ಬ್ಯಾಂಗ್ಳೂರಿಗೆ ಟ್ರೈನ್ ಹತ್ಕೊಂಡು ಬಂದ್ವಿ. ಟ್ರೈನಲ್ಲಿ ನಮ್ದು ಕೇಳೋರೇ ಇಲ್ಲ. ಡ್ಯಾನ್ಸ್ಗಳು ಆಡೋದು, ಹೋಗೋದು, ಜಾಲಿ ಮಾಡೋದು, ಅವ್ರು ಇವ್ರನ್ನೆಲ್ಲ ನಿಲ್ಸಿದ್ರೆ ರೇಗ್ಸೋದು, ಎತ್ಕೊಡು ಎತ್ಕೊಡು ಅಂತ ಕೈ ಹೊಡೆದು ಕೇಳೋದು, ಅದೆಲ್ಲ ಹೆಂಗೆ ಅದು ಅದೆಲ್ಲ ಒಂದು ಹ್ಯಾಪಿ ಮೂಮೆಂಟು. ನಿಜವಾಗ್ಲೂ ಅದೆಲ್ಲ ಮತ್ತೆ ಅನುಭವಿಸೋಕ್ಕಾಗಲ್ಲ ನಮ್ಮ ಲೈಫಲ್ಲಿ. ಆ ಒಂದು ಹೋಗಿದ್ದ ಲೈಫ್ನ ಮತ್ತೆ ನಮ್ಗೆ ಇವಾಗ ಬಾಂದ್ರು ಕೂಡ ಬರಲ್ಲ. ಅದೆಲ್ಲ ಒಂಥರ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಅವಾಗ ಚೈಲ್ಡ್ಹುಡ್ಡಿಂದ ಇದಕ್ಕೆ ಬಂದಾಗ ಅದೆಲ್ಲ ಆ ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗಲೂ ಹೋಗ್ತೀವಿ ಬಾಂಬೆಗೆ ಇಲ್ಲ ಅಂತಲ್ಲ, ಬಟ್ ಆ ಒಂದು ಮಜಾ, ಆ ಒಂದು ಥ್ರಿಲ್ಲು ಇವಾಗಿರಲ್ಲ. ಅಂದ್ರೆ ಅವಾಗ ತುಂಬಾ ಇನ್ನೋಸೆಂಟ್ ಆಗಿರ್ತೀರ, ಏನು ಗೊತ್ತಿರಲ್ಲ, ಭಾಷೆ ಬೇರೆ ಗೊತ್ತಾಗಲ್ಲ. ಸೊ ಆ ಒಂದು ಇದು ಇವಾಗ ಬರಲ್ಲ. ಎಷ್ಟೇ ಇದು ಕೊಟ್ಟರು ಕೂಡ ಆ ಒಂದು ಲೈಫ್, ಆ ಒಂದು ಇದು ಇವಾಗ ಸಿಗಲ್ಲ ನಮಗೆ ಅಂತಾನೆ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.